ಹಾಯ್ ಸ್ಟೂಡೆಂಟ್ಸ್, ಈಗಾಗಲೇ KCET 2024 ಎಕ್ಸಾಮ್ ಶೆಡ್ಯೂಲ್ ಆಗಿದೆ. 2024 ಏಪ್ರಿಲ್ 20 ಹಾಗೂ 21ರಂದು ಈ ಎಕ್ಸಾಮ್ ನಡೆಯಲಿದೆ. 2024 ಜನವರಿ 10ರಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ನ ನೀವು ಫಿಲ್ ಮಾಡಬಹುದು. ಈ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲಿ KEA ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದರೆ ಕರ್ನಾಟಕದಲ್ಲಿರುವ GM 2A 2B 3A ಹಾಗೂ 3B ಮಕ್ಕಳಿಗೆ 500 ರೂಪಾಯಿ ಫೀಸ್ ಇರುತ್ತೆ, ಅಂದರೆ 500 ರುಪೀಸ್. ಹಾಗೆ ಕೆಟಗರಿ 1 SC ಅಥವಾ ST ಕರ್ನಾಟಕದ ಕ್ಯಾಂಡಿಡೇಟ್ಸ್ಗಳಿಗೆ 200 ರೂಪಾಯಿ, ಅಂದರೆ 200 ರುಪೀಸ್. ಹಾಗೆ ಯಾರಾದರೂ ಕರ್ನಾಟಕದಿಂದ ಆಚೆ ಓದಿದ್ರೆ, ಕರ್ನಾಟಕ ಬಿಟ್ಟು ಹೊರಗಡೆ ಓದಿದ್ರೆ ಆ ಥರದ ಮಕ್ಕಳಿಗೆ 750 ರೂಪಾಯಿ ಇರುತ್ತೆ, 750 ರುಪೀಸ್ ಇರುತ್ತೆ. ಹಾಗೆ ಫಾರಿನ್ ಕ್ಯಾಂಡಿಡೇಟ್ಸ್ ಯಾರಾದ್ರೂ KCET ಬರೀಬೇಕಂದ್ರೆ ಅವರಿಗೆ 5000 ರುಪೀಸ್ ಇರುತ್ತೆ, ಅಂದರೆ 5000 ರೂಪಾಯಿ ಫೀಸ್ ಇರುತ್ತೆ. ಯಾವ ದಿನ ಯಾವ ಎಕ್ಸಾಮ್ಸ್ ಇರುತ್ತೆ ಅಂತ ನಾವು ನೋಡೋದಾದರೆ ಏಪ್ರಿಲ್ 20 ಬಯಾಲಜಿ ಹಾಗೂ ಮ್ಯಾಥಮೆಟಿಕ್ಸ್ ಇರುತ್ತೆ, ಅಂದರೆ ಜೀವಶಾಸ್ತ್ರ ಗಣಿತ ವಿಷಯಗಳು ಇರುತ್ತೆ. ಹಾಗೆ ಏಪ್ರಿಲ್ 21ರಂದು ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ಗಳು ಇರುತ್ತೆ, ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ವಿಷಯಗಳು ಇರುತ್ತೆ. ಈ CET ಎಕ್ಸಾಮ್ ಯಾವ ಟೈಪ್ ಇರುತ್ತೆ ಅಂತ ನಾವು ನೋಡೋದಾದರೆ ಈ CET ಎಕ್ಸಾಮ್ ಬಂದುಬಿಟ್ಟು MCQ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗೆ ಇದು ಯಾವ ಮೀಡಿಯಮ್ನಲ್ಲಿ ಇರುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಇದು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲೂ ಇರುತ್ತೆ, ಅಂದರೆ ಕ್ವಶನ್ ಪೇಪರ್ನಲ್ಲಿ ಇಂಗ್ಲೀಷ್ ಹಾಗೂ ಕನ್ನಡ ಎರಡೂ ಲ್ಯಾಂಗ್ವೇಜ್ಗಳು ಇರುತ್ತೆ. ಹಾಗೆ ಡ್ಯುರೇಷನ್, ಅಂದರೆ ಒಂದು ಎಕ್ಸಾಮ್ಗೆ ಎಷ್ಟು ಕಾಲಾವಕಾಶ ನಿಮಗೆ ಕೊಡ್ತಾರೆ ಅಂತ ನಾವು ನೋಡೋದಾದರೆ ಒಂದು ಸಬ್ಜೆಕ್ಟ್ ಅಂತ ನಾವು ನೋಡೋದಾದರೆ ಯಾವುದಾದ್ರೂ ಸಬ್ಜೆಕ್ಟ್, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಬಯಾಲಜಿ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ಸ್ಗೂ ನಿಮಗೆ 80 ನಿಮಿಷ ಕೊಡ್ತಾರೆ. ಅಂದರೆ ನಿಮಗೆ 1 ಗಂಟೆ 20 ನಿಮಿಷ ಸಿಗುತ್ತೆ. ಈ ಎಕ್ಸಾಮ್ನಲ್ಲಿ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಆದ್ದರಿಂದ ನೀವು ಈ ಎಕ್ಸಾಮ್ನಲ್ಲಿ ಎಲ್ಲ ಪ್ರಶ್ನೆಗಳನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಎಲ್ಲ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್.